ಹಲೋ ಕಿಡ್ಸ್, ವೆಲ್ಕಮ್ ಟು ಲರ್ನಿಂಗ್. ಇವತ್ತು ನಾನು ಪೇರೆಂಟ್ಸ್ಗೆ ಒಂದು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಸನ್ಸ್ಕ್ರೀನ್ ಲೋಷನ್. ಈಗ ತುಂಬ ಬಿಸಿಲಿರೋದ್ರಿಂದ ಮಕ್ಕಳ ಸ್ಕಿನ್ನು ಬೇಗ ಕಪ್ಪಾಗುತ್ತೆ, ಸನ್ಬರ್ನ್ ಆಗುತ್ತೆ. ಅದಕ್ಕೆ ಮಕ್ಕಳು ಬಿಸಿಲಿಗೆ ಹೋಗುವಾಗ ಈ ಸನ್ಸ್ಕ್ರೀನ್ ಲೋಷನ್ನ ಹಾಕೊಂಡು ಹೋದರೆ ಅವ್ರ ಸ್ಕಿನ್ನು ಟೋನ್ ಚೇಂಜ್ ಆಗಲ್ಲ. ಇದು ಫಿಕ್ಸ್ ಡರ್ಮಾ ಅವರ ಶ್ಯಾಡೋ SPF 30+ ಲೋಷನ್. ಇದು ಮಕ್ಕಳಿಗಾಗೆ ಇರೋ ಲೋಷನ್. ಇದನ್ನು ನಮ್ಮ ಮಕ್ಕಳಿಗೂ ಯೂಸ್ ಮಾಡ್ತಾ ಇದ್ದೀನಿ. ಸೈಡ್ ಎಫೆಕ್ಟ್ಸ್ ಏನೂ ಆಗಿಲ್ಲ. ಆ್ಯಂಡ್ ಇದನ್ನು ಹಾಕಿದ ದಿನ ಅವ್ರ ಸ್ಕಿನ್ನು ಕಪ್ಪಾಗಿಲ್ಲ, ಹಾಕದೇ ಇರೋ ದಿನ ಚೇಂಜ್ ಆಗಿದೆ. ಸೊ ಅದಕ್ಕೆ ಇದನ್ನು ನಾನು 1 ಮಂತ್ ಯೂಸ್ ಮಾಡಿ ಅದರ ರಿಸಲ್ಟ್ನ ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡಿ ಶ್ಯಾಡೋ SPF 30+ ಲೋಷನ್ ಫಾರ್ ಓನ್ಲಿ ಕಿಡ್ಸ್. ಈ ಬಿಸಿಲಿಗೆ ಮಕ್ಕಳಿಗೆ ಇದು ಒಳ್ಳೆ ಲೋಷನ್. ಹಿಂದಿನ ವಿಡಿಯೋದಲ್ಲಿ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ಸ್ಮಾಲ್ ಲೆಟರ್ಸ್ ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ವಿ. ಇವತ್ತಿನ ವಿಡಿಯೋದಲ್ಲಿ ಕರ್ಸಿವ್ ಲೆಟರ್ಸ್ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಎ ಬಿ C D E F G H I J K L M N O P Q R S T U V W X Y Z. ಇದು ಕರ್ಸಿವ್ ಬಿಗ್ ಲೆಟರ್ಸ್. ನೆಕ್ಸ್ಟ್ ಸ್ಮಾಲ್ ಲೆಟರ್ಸ್. ನೀವು ಇಂಗ್ಲೀಷ್ನ ಬರೆಯುವಾಗ ಮುಂದೆ ವಾಲ್ಸಿ ಬರಿಬೇಕು, ಅಂದರೆ ಮೇಲ್ಗಡೆ ಭಾಗ ರೈಟ್ ಸೈಡ್ ವಾಲ್ ಬೇಕು, ಆಗ ಚೆನ್ನಾಗಿ ಕಾಣಿಸುತ್ತೆ. ಸ್ಮಾಲ್ ಲೆಟರ್ A B C D E F G H I J ನೆಕ್ಸ್ಟ್ ಲೆಟರ್ ಯಾವುದು? K L M N O P Q R
S T U V W X Y Z. ಇದು ಕರ್ಸಿವ್ ಸ್ಮಾಲ್ ಲೆಟರ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.